ಇವತ್ತು ನಾವು ಚೀಪ್ ವರ್ಸಸ್ ಎಕ್ಸ್ಪೆನ್ಸಿವ್ ಎಗ್ ರೈಸ್ನ ಟೇಸ್ಟ್ ಮಾಡ್ತಿದ್ದೀವಿ. ಮೊದಲು ಗೌಡ್ರು ಎಗ್ ರೈಸ್ ಸೆಂಟರಿಗೆ ಬಂದಿದ್ದೀವಿ. ಇಲ್ಲಿ ಎಗ್ ರೈಸ್ ಟೇಸ್ಟ್ ಮಾಡೋಣ, ಎಷ್ಟು ಕಾಸ್ಟ್ಲಿ ಎಗ್ ರೈಸ್ ತಿನ್ನೋಣ, ಯಾವ್ದು ಚೆನ್ನಾಗಿರುತ್ತೆ ಅಂತ ಹೇಳೋಣ, ಕಂಪೇರ್ ಮಾಡಿ ನೋಡೋಣ ಎರಡಕ್ಕೂ. ಇವ್ರದ್ದು ಎಲ್ಲಿ ಬರುತ್ತೆ ಅಂದರೆ ಇದು ರೇಷ್ಮೆ ಇಲಾಖೆ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಹಾಂ ರೇಷ್ಮೆ ಇಲಾಖೆ ಬಸ್ ಸ್ಟ್ಯಾಂಡು. ಅಲ್ಲಿಂದ ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ ಇಲ್ಲಿಂದ ಹೋದರೆ ಡಿಮಾರ್ಟಿಗೆ ಹೋಗುತ್ತೆ ಹಾಸನಲ್ಲಿ. ಸೊ ಅದದು ವೋಕ್ಸ್ ವ್ಯಾಗನ್ ಹಾಸನ್ ಇದೆಯಲ್ಲ ಅದ್ರ ಆಪೋಸಿಟ್ಟೇ ಬರುತ್ತೆ. ಸೊ ಟೇಸ್ಟ್ ಹೇಗಿತ್ತು ಅಂತ ಹೇಳ್ತೀವಿ, ಬನ್ನಿ ಟೇಸ್ಟ್ ಮಾಡೋಣ. ಅಣ್ಣ ಏನು ಮಾಡ್ತಾವ್ರೆ, ಅಣ್ಣ ಹಾಫ್ ಬಾಯ್ಲ್ ಆಗ್ತಾವ್ರೆ. ಎಗ್ ರೈಸ್ ರೆಸಿಪಿನೂ ತೋರಿಸ್ಕೊಡ್ತೀನಿ. ಏನಕ್ಕೆ ಮನೆಯಲ್ಲಿ ಮಾಡಿದ್ರೆ ನಿಮ್ಮ ಥರ ಎಗ್ ರೈಸ್ ಬರಲ್ವಲ್ಲ? ಮನೇಲಿ ಆ ಟೇಸ್ಟ್ ಬರಲ್ವಲ್ಲ, ಎಷ್ಟೇ ಕಷ್ಟಪಟ್ರು? ಅದೇ ಕಾರಣ ಕೇಳಿ, ಕಾರಣ ಹೇಳಿ ಅಂತಿರೋದು. ಅಂದ್ರೆ ನಾವು ಮಸಾಲೆಗಳೆಲ್ಲ ಒಂದು ಹಾ ಬಿಡಿ, ಹೋಗ್ಲಿ ಕೊಡಿ ಹೋಗ್ಲಿ. ಅದು ಆಮೇಲೆ ನೀಟಾಗಿ ಮಾತಾಡ್ತಾನೆ. ಆಮೇಲೆ ಆಫ್ ಬಾಯ್ಲ್ ಆಗಲ್ಲ, ಕೊಟ್ಬಿಡಿ. ಆಮೇಲೆ ಅಣ್ಣ ಬೈತಾರೆ, ಅಣ್ಣ ಹಾಫ್ ಬಾಯ್ಲ್ ಕೇಳಿದ್ದು ಅಂತ. ಎಗ್ ರೈಸ್ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಅಣ್ಣ ಎಗ್ ರೈಸ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಅಣ್ಣ ನಾನು ರೆಕಾರ್ಡ್ ಆನ್ ಮಾಡೋದಕ್ಕೂ ಮುಂಚೆನೇ ಸ್ಟಾರ್ಟ್ ಮಾಡಿದ್ರೆ ರೆಸಿಪಿ ಸೀಕ್ರೆಟ್ ಗೊತ್ತಾಗುತ್ತೆ ಅಂತನಾ? ಹೇಳಲ್ಲ ಬಿಡಿ. ಬರೀ ತೋರಿಸ್ತಾರೆ, ಹೇಳಲ್ಲ. ಎಣ್ಣೆ ಹಾಕಾದ್ಮೇಲೆ ತರಕಾರಿ ಹಾಕಿದ್ರು ಮತ್ತೆ ಈರುಳ್ಳಿ ಹಾಕಿದ್ರು. ಇದು ನೆಕ್ಸ್ಟು ಗ್ರೀನ್ ಚಟ್ನಿ, ಶುಂಠಿ ಪೇಸ್ಟು, ಬೆಳ್ಳುಳ್ಳಿ ಇಲ್ಲ, ಬೆಳ್ಳುಳ್ಳಿ ಶುಂಠಿ ಎರಡು ಒಟ್ಟಿಗೆ ಮಿಕ್ಸ್ ಮಾಡಿ ಬೆಳ್ಳುಳ್ಳಿ ಪೇಸ್ಟ್. ಆದರೂ ಅದು ಕೈಗುಣ ಅನ್ನೋದು ಇರಬೇಕು, ಅವಾಗಲೇ ಆ ಟೇಸ್ಟ್ ಬರೋದು ಅಂತಾರೆ. ಎಲ್ಲ ಕೈನಲ್ಲೂ ಬರೋದು. ಚೆನ್ನಾಗಿದೆ, ಹಾಂ ನಿಮ್ಮ ಕೈ ಗುಣನೂ ಚೆನ್ನಾಗಿದೆ ಅಂದ್ರೆ. ಹೌದಾ? ಆದರೂ ಈ ಥರ ಟೇಸ್ಟ್ ಬರಲ್ಲ. ಖಾರದ ಪುಡಿ ಹಾಕಿದ್ರು, ಖಾರ ಪುಡಿ ಹಾಕಿದ್ದೀವಿ. ನಾನು ನೋಡ್ಕೊತಾ ಇದ್ದೀನಿ. ಫ್ರೈ ಆದ್ಮೇಲೆ ಸ್ವಲ್ಪ ಫ್ರೈ ಆಗ್ಬೇಕಂತೆ. ಫ್ರೈ ಆಗಿ ಹಸಿ ವಾಸನೆ ಹೋಗ್ಬೇಕು. ಮೊಟ್ಟೆ ಹೊಡಿಯೋದು ನಮ್ಮ ಯಜಮಾನ್ರಿಗೆ ಹೇಳ್ಕೊಡಿ. ಬೇಡ, ನನಗೆ ಬರಲ್ಲ. ನೋಡಿ ಈ ಥರ ಮೊಟ್ಟೆ ತಿಪ್ಪೆ ಎಲ್ಲ ಬೀಳ್ದಂಗೆ ಹಾಂ ನೀಟಾಗಿ ಹೊಡಿಬೇಕು. ನೀಟಾಗಿ ಹೊಡಿಬೇಕು. ಹಾಂ ನೋಡಿ ಸಖತ್ತಾಗಿ ಹೊಡಿತಿದ್ದಾರೆ. ಅವ್ರು ಎಗ್ ರೈಸ್, ನಮ್ಮ ಯಜಮಾನ್ರು ಎಗ್ ರೈಸ್ ಮಾಡಿದ್ರೆ ಮೊಟ್ಟೆ ಹೊಡಿಯೋದು ನಾನು. ಎಷ್ಟು ಕ್ವಾಂಟಿಟಿಗೆ ಮಾಡ್ತಿದ್ದೀರಾ ಅಣ್ಣ? 4 ಪ್ಲೇಟ್ ಮಾಡ್ತಿದ್ದೀನಿ. 4 ಪ್ಲೇಟ್ ಎರಡು ಆರ್ಡ್ರ್ ಇದೆ, ಹಾಂ. ಒಂದು ಎಕ್ಸ್ಟ್ರಾ ಮಾಡಿ ಜೊತೆಗೆ 4 ಪ್ಲೇಟಿಗೆ 5 ಮೊಟ್ಟೆ ಹೊಡೆದ್ರಾ? 4 ಮೊಟ್ಟೆ. ಒಂದು ರೈಸಿಗೆ 1 ಮೊಟ್ಟೆ. ಆದರೂ ಕಷ್ಟ ಇರುತ್ತಲ್ವಾ ನಿಮ್ಮ ಕೆಲಸ? ಯಾವಾಗಲೂ ನಿಂತ್ಕೊಂಡೇ ಮಾಡಿರ್ಬೇಕು. ನಿಂತಿರ್ಬೇಕು. ಎಷ್ಟೊತ್ತಿಂದ ಎಷ್ಟೋ ತನಕ ಓಪನ್ ಇರುತ್ತಾನೆ? 8 ರಾತ್ರಿ 10 ಗಂಟೆ. ಒಬ್ಬ ಕಷ್ಟ ಇದೆ. ಹೊಗೆನಾ? ಬಾ ಈ ಕಡೆನೇ ಇಟ್ಕೋ, ಇವ್ರ ಪಕ್ಕ ಆ ಕಡೆ ಹೊಗೆ ಬರ್ತಿದ್ರೆ. ಈ ಕಡೆ ಬರ್ತಿಲ್ಲ. ಹಾಂ ನೋಡಿ, ಅವಳಿಗೆ ಒಂದು ಸ್ವಲ್ಪ ಹೊತ್ತೇ ನಿಲ್ಲಕ್ಕಾಗಲಿಲ್ಲ. ಅವರು ಎಷ್ಟೋ ತನಕ ನಿಲ್ಬೇಕು ನೋಡು. ಅದಕ್ಕೆ ಹೇಳೋದು, ಯಾವ ಕೆಲಸನೂ ದೊಡ್ಡದಲ್ಲ, ಯಾವ ಕೆಲಸನೂ ಚಿಕ್ಕದಲ್ಲ ಅಂತ. ನೋಡು ಕೈ ಆಡಿಸ್ತಾರೆ ನೋಡು. ನೋಡಿ ಹೆಂಗೆ ಫಾಸ್ಟ್ ಆಗಿ. ಈ ಕಲರ್ ಬರೋದೇ ಇಲ್ಲ ನಾವು ಮಾಡಿದಾಗ. ನಾವು ಮಾಡಿದ್ರೆ ಒಂದು ಕೆಂಪು ಕಲರ್. ಸೊ ಅದು ಹಸಿ ವಾಸನೆ ಹೋಗಾದ್ಮೇಲೆ ಎಗ್ ಹಾಕಿ ರೈಸ್ ನೀಟಾಗಿ ಫ್ರೈ ಮಾಡಿ ಎಗ್ನ, ಹಾಂ, ಆಮೇಲೆ ರೈಸ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದ್ಮೇಲೆ ಹಾಂ, ಮಸಾಲೆಗಳ ಸ್ವಲ್ಪ ಸಾಲ್ಟಾ? ಸಾಲ್ಟು ರುಚಿಗೆ ತಕ್ಕ ಹಾಗೆ. ಅದು ಪೆಪ್ಪರ್ ಪೌಡ್ರಾ? ಅಲ್ಲ, ಚಕ್ಕೆನಾ? ಮಟನ್ ಮಸಾಲ, ಗರಂ ಮಸಾಲ, ಹಾಂ, ಪೆಪ್ಪರ್, ಹಾಂ, ಆಮೇಲೆ ಇದು ಮಟನ್ನು, ಚಿಕನ್ನು, ಗರಮ್ಮು. ಪರವಾಗಿಲ್ಲ ಅಂಕಲ್, ನಾನ್ ಮಾಡಂಗೆ ಮಾಡ್ತಾವ್ರೆ. ನಾವ್ ಎಗ್ ರೈಸ್ ಹೆಂಗ್ ಮಾಡ್ತೀವಿ, ಚಿಕನ್ ಮಸಾಲ ಮಟನ್ ಮಸಾಲ ಇದು ಹಾಕ್ತಿವಲ್ಲ, ನಾನು ಎಲ್ಲ ಹಾಕ್ತೀನಿ, ಎಲ್ಲ ಕುಡಿತೀನಿ. ಬಟ್ ಸಾಕಾಗಿ ಈ ಟೇಸ್ಟ್ ಬರಲ್ಲ. ಮಿಕ್ಸಿಂಗ್ ಮೇಲೆ, ಕೈ ಗುಣದ ಮೇಲೆ ಹೋಗುತ್ತೆ, ಡಿಫರ್ ಆಗುತ್ತೆ. ಮೈನ್ ಮಿಕ್ಸಿಂಗ್. ನಾವ್ ಹಿಂಗೆಲ್ಲ ಮಾಡೋದೇ ಇಲ್ವಲ್ಲ. ನೀವು ಸೌಟಲ್ಲಿ ಈ ಥರ ತಿರುವಿ ಮಾಡಿ ಮೆತ್ತಗಾಗುತ್ತೆ. ರೈಸು ಸ್ವಲ್ಪ ಖಡಕ್ ಆಗಿರ್ಬೇಕು. ಈ ತರನೂ ಉದ್ರು ಆಗಲ್ಲ. ಉದ್ರು ಇರ್ಬೇಕು ರೈಸು ಇರಬೇಕು, ಹಾಗಾದ್ರೆ ಚೆನ್ನಾಗಿ. ನಾನು ಹಂಗೆ ನಿಮ್ಮ ಪಕ್ಕನೆ ಒಂದು ಅಂಗಡಿ ಹಾಕೊಬಿಡ್ತೀನಿ. ಸೋಯಾ ವಿನೆಗರು, ಸೋಯಾ ಮತ್ತೆ ವಿನೆಗರ್ ಸಾಸ್ ಲೈಟಾಗಿ ಟೇಸ್ಟ್ ಚೆನ್ನಾಗಿ. ಲಾಸ್ಟಿಗೆ ಸೋಯಾ ಮತ್ತೆ ವಿನೆಗರ್ ಸಾಸು. ನೋಡಿ, ಎಗ್ ರೈಸ್ ರೆಸಿಪಿನೂ ಕೂಡ ತೋರಿಸ್ತಿದ್ದೀನಿ ನಿಮಗೆ. ಹೆಂಗ್ ಮಾಡ್ತಾರೆ ಅಂತ ಕೇಳ್ಸಿದ್ರಲ್ಲ, ಈ ತರ ಮಾಡ್ತಾರೆ. ನಾನು ಇಲ್ಲೇ ಪಕ್ಕದಲ್ಲಿ ಒಂದು ಅಂಗಡಿ ಹಾಕೊಬಿಡ್ತೀನಿ, ಜಾಗ ಖಾಲಿ ಇದೆ. ಅಣ್ಣ ಏನ್ ಮಾಡ್ತೀರಾ ಅವಾಗ? ಕಾಂಪಿಟೇಟರ್ ಫ್ರೀ ಇದೆ, ಹಾಕಬಹುದು. ಟೇಸ್ಟ್ ನೋಡಕ್ ಕೂಡ ಕೊಡ್ತಾ ಇದ್ದಾರೆ. ಇವಾಗ ಹೇಳ್ತಾರೆ ಉಪ್ಪು ಖಾರ, ಇವಳು ಅಡ್ಗೆನೆ ಮಾರಲ್ಲ, ಅವ್ರಿಗೆ ಟೇಸ್ಟ್ ನೋಡಕ್ ಹೇಳ್ತಿದ್ದೀರಾ? ಸರಿ, ನಂಗೂ ಕೊಟ್ಟಿದ್ದಾರೆ, ಗೊತ್ತಾಗ್ಬಿಡ್ತು ನನಗೆ. ಸರಿ ಇದೆಯಾ? ಅಡ್ಗೆ ಮಾಡಕ್ ಬರ್ಲಿಲ್ಲ ಅಂದ್ರೆ ತಿನ್ನಕ್ ಬರುತ್ತಲ್ಲ, ಉಪ್ಪು ಖಾರ ನೋಡ್ತೀನಿ ಚೆನ್ನಾಗಿ. ಸರಿಯಾಗಿದೆ. ರೆಡಿ ಎಗ್ ರೈಸು. ಅವ್ರಿಗೆ ಕೊಟ್ಬಿಡಿ ಫಸ್ಟು.
ಕೊಡೋರಿಗೆ ಕೊಟ್ಬಿಡಿ ಅಣ್ಣ, ನಾವು ಲಾಸ್ಟಿಗೆ ತಿಂತೀವಿ. ಓಕೆ, ತಿನ್ಬೇಕಾದ್ರೆ ಸಿಗ್ತೀವಿ. ನೋಡಿ ಎಗ್ ರೈಸು ರೆಡಿ ಆಯಿತು ಅಲ್ವಾ ಹೌದು. ಅಣ್ಣ ಒಂದು ಪ್ಲೇಟ್ ಎಗ್ ರೈಸ್ ಎಷ್ಟು ಅಂತ ಹೇಳಿಲ್ಲ. 60 ರೂಪಾಯಿ ಎಗ್ ರೈಸು, 2 ಸೌತೆಕಾಯಿ, ಮೇಲ್ಗಡೆ ಈರುಳ್ಳಿ. ಹೇಗಿದೆ ಹೇಗಿದೆ ಸೂಪರ್. ಚೆನ್ನಾಗಿದೆಯಾ? ತಗೊಳ್ಳಿ ನಿಮ್ಮ ಪಾರಿ, ನೀವು ಆರಾಮಾಗಿ ಫೋಟೋ ತಗೋತಾರಂತ. ತಗೊಂಡ್ರಾ? ಈ ಎಗ್ ರೈಸ್ಗೆ ಯಾವಾಗಲೂ ಈ ಥರ ಈರುಳ್ಳಿ ಉದುರಿಸ್ಕೊಂಡು ತಿನ್ನಬೇಕು. ಈರುಳ್ಳಿ ಮೇನ್ ಎಗ್ ರೈಸ್ ಜೊತೆ. ಟೇಸ್ಟ್ ಅಂತೂ ಸೂಪರ್ ಆಗಿದೆ, ಸಖತ್ತಾಗಿದೆ. ಇಷ್ಟ ಆಯಿತು ಟೇಸ್ಟು. ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಇವಾಗ ಒಂದು 5 ಸ್ಟಾರ್ ಹೋಟೆಲ್, ದೊಡ್ಡ ಹೋಟೆಲಿಗೆ ಹೋಗಿ. 5 ಸ್ಟಾರ್ ಅಂತ ಅಲ್ಲ, ಇಲ್ಲಿ 5 ಸ್ಟಾರ್ ಇರಲ್ಲ, ಬೇರೆದಕ್ಕೆ ಹೋಗೋಣ. ದೊಡ್ಡ ಹೋಟೆಲಿಗೆ ಹೋಗೋಣ, ಅಲ್ಲಿ ಹೋಗಿ ಟೇಸ್ಟ್ ನೋಡೋಣ ಹೆಂಗಿರುತ್ತೆ ಅಂತ. ಇದು ಸಖತ್ತಾಗಿದೆ. 60 ರೂಪಾಯಿಗೆ ಆರಾಮಾಗಿ ಹೊಟ್ಟೆ ತುಂಬುತ್ತೆ. ಒಂದಿನೂ ಪೂರ್ತಿ ಇರ್ಬೋದೇನೋ. ಆ ದೊಡ್ಡ ಹೋಟ್ಲಿಗೆ ಹೋಗ್ಬಿಟ್ಟು ನೋಡೋಣ ಅದ್ರ ಪ್ರೈಸ್ ಎಷ್ಟಿರುತ್ತೆ ಅಂತ. ತಿನ್ನಿ ರೈಸ್ ಹೆಂಗಿದೆ ನೋಡೋಣ. ಇಲ್ಲಿ ಕ್ಲೋಸಪ್ ಇಂದ ತೋರಿಸಿದ್ದೀನಿ. ಚೆನ್ನಾಗಿದೆ. ಲೈವ್ ಆಗೇ ಮಾಡಿದ್ರಲ್ಲ, ಹೆಂಗ್ ಮಾಡಿದ್ರು ಅಂತ. 5 ಸ್ಟಾರ್ ಹೋಟೆಲಲ್ಲೆಲ್ಲ ಲೈವ್ ಆಗಿ ತೋರಿಸಲ್ಲ ನಿನಗೆ. ಅವ್ರೇನು ಒಳಗೆ ಬಿಡ್ತಾರಾ? ಅದೇ, ಬಿಡಲ್ಲ, ಏನು ಬಿಡಲ್ಲ. ಸರಿ, ಅಲ್ಲಿ ಹೋಗಿ ಸಿಗೋಣ. ಇವಾಗ ಒಂದು ದೊಡ್ಡ ಹೋಟೆಲಿಗೆ ಬಂದಿದ್ದೀವಿ. ಇಲ್ಲಿ ಎಗ್ ರೈಸ್ ಎಷ್ಟಿರೋಣ ನೋಡೋಣ. ಹೋಟೆಲ್ ತೋರಿಸಿದ್ರೆ ನಡಿಯೇ ಈ ಕಡೆ ಅಣ್ಣ, ಬರ್ತೀವಿ. ಸರಿ, ಬರ್ತೀವಿ ಅಣ್ಣ. ಸೊ ಹೋಟೆಲ್ ನೋಡಿ, ಇಲ್ಲಿ ರಾಮ ಹೋಟೆಲ್. ಅಡ್ವರ್ಟೈಸ್ಮೆಂಟ್ ಕೊಡ್ತವ್ರೆ. ಹಾಯ್, ಚೆನ್ನಾಗಿದ್ದಾರೆ. ನೀವು ಚೆನ್ನಾಗಿದ್ದೀರಾ? ಸೊ ಹೋಟೆಲ್ ನೋಡ್ತಾ ಇರ್ಬೋದು. ದುಡ್ಡು ಕೂಡ ಹಂಗೆ ಇರುತ್ತೆ. ಸೊ ಹೋಗೋಣ ಮೇಲೆ. ಕೆಳಗೆ ವೆಜ್ಜು, ಮೇಲೆ ನಾನ್ ವೆಜ್ಜು. ನಾವು ಎಗ್ ರೈಸ್ ಮೇಲ್ಗಡೆ ತಾನೇ ಸಿಗೋದು ಇವಾಗ. ಮೇಲೆ. ಸರಿ, ಮೇಲ್ಗಡೆ ಒಳಗಡೆ ಹೋಗಿ ಸಿಗೋಣ. ತೋರ್ಸೋಣ ನಡಿ. ಹಿಂಗೆ ಬರ್ತೀಯಾ? ಚೆನ್ನಾಗಿದೆ ಹೋಟೆಲ್. ಬನ್ನಿ. ಸೊ ಇದಕ್ಕೆಲ್ಲ ಇಷ್ಟೊಂದೆಲ್ಲ ಕಟ್ಟಿರ್ತಾರಲ್ಲ, ಅದಕ್ಕೆ ಅಷ್ಟು ಜಾಸ್ತಿ ಚಾರ್ಜ್ ಮಾಡ್ತಾರೇನೋ. ಟ್ಯಾಕ್ಸ್ ಗೀಕ್ಸ್ ಅಂತ ಟ್ಯಾಕ್ಸು ನೋಡ್ತಾ ಇರ್ಬೋದು. ಸೊ ಮೇಲ್ಗಡೆ ಹೋಗಿ ಸಿಗ್ತೀವಿ, ತಡೀರಿ. ಕ್ಲೋಸ್ ಮಾಡಿ ಮೇಡಮ್. ಆಯ್ತು, ಕ್ಲೋಸ್. ನೋಡಿ ಟೋಟಲ್ಲು ಎಷ್ಟು ಫ್ಲೋರ್ ಇದೆ? 3. ಬೇಸ್ಮೆಂಟು ನಾವು ಬಾರಿಗೆ ಹೋಗ್ತಿದ್ದೀವಿ. ಬಾರಿಗೆ ಎಗ್ ರೈಸ್ ಅಲ್ಲಿ ಸಿಗುತ್ತೆ, ಅದಕ್ಕೆ ಬಂದಾಯ್ತಾ? ಇಲ್ಲ, ಆದರೆ ನೀವು ಬಾರಿಗೆ ಹೋಗ್ತಿರೋದು ಬರೀ ಎಗ್ ರೈಸ್ ತಿನ್ನಕ್ಕೆ. ನಾವು ಎಗ್ ರೈಸ್ ಮಾತ್ರ ತಿನ್ನೋದು. ನಾನೇನು ಕುಡ್ಕೊಂಡು ಮಾಡ್ಕೊಂಡಿದ್ದೆ. ಹೋಗಲಿ. ಇಲ್ಲಪ್ಪ, ನನ್ನ ಗಂಡ ಒಳ್ಳೆಯವರು. ದೃಷ್ಟಿ ಆಗ್ಬಿಟ್ಟಿದ್ಯಾ? ಕ್ಯಾಪ್ ಹಾಕೊಂಡು ದೃಷ್ಟಿ ಆಗ್ಬಿಟ್ಟೈತಂತ. ನಡೀರಿ, ಒಳಗೆ ಹೋಗೋಣ. ನಡಿ. ಚೆನ್ನಾಗಿದೆ, ಜನ ಜಾಸ್ತಿ ಇದ್ದಾರೆ. ಅಲ್ಲಿ ಹೋಗಿ ಸ್ಟಾಪ್ ಮಾಡ್ಬಿಟ್ಟು ಅಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಒಳಗಡೆ ತುಂಬ ಕ್ರೌಡ್ ಇದೆ. ಕಮಾನ್. ತುಂಬ ಕಮ್ಮಿ ಇದೆ. 200 ರೂಪಾಯಿ. ಇದಕ್ಕಿಂತ ಜಾಸ್ತಿ ಕೊಟ್ಬಿಟ್ಟು ಎಗ್ ರೈಸ್ ತಿಂದಿದ್ರೆ ಕಮೆಂಟಲ್ಲಿ ತಿಳಿಸಿ. ನಾವು ತಿಂದಿದ್ದೀವಿ ಇದಕ್ಕಿಂತ ಜಾಸ್ತಿ. ನಾನು ತಿಂದೆ ಇಲ್ಲ, ನಾನು ರೋಡ್ ಸೈಡೇ ತಿನ್ನೋದು ಜಾಸ್ತಿ. ಇದಕ್ಕೆ ಟ್ಯಾಕ್ಸ್ ಸೇರಿ ಒಂದು 250 ಆಗುತ್ತೆ. ಸೊ ಬರಲಿ ಆರ್ಡ್ರು. ಇಷ್ಟು ಸೆಟಪಿಗೆ ಕೊಡಲೇಬೇಕು. ನೋಡಿ ಹೆಂಗಿದೆ ಅಂದರೆ ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ಬೇಡ, ನಾನು ರೋಡ್ ಸೈಡೇ ತಿಂತೀನಿ. ಟೇಸ್ಟ್ ಚೆನ್ನಾಗಿತ್ತು. ಬಟ್ ಇದ್ರಲ್ಲೂ ಟೇಸ್ಟ್ ನೋಡೋಣ ಬಿಡು. ಇದರಲ್ಲೂ ಟೇಸ್ಟ್ ನೋಡೋಣ. ಇಲ್ಲಿ ಎಗ್ ನೂಡಲ್ಸ್ ಟ್ರೈ ಮಾಡಿದ್ದು ಸಖತ್ತಾಗಿತ್ತು. ಏನು ಮಾಡೋಣ ಗೊತ್ತಾ, ಈಗ ಮಾರ್ಕ್ಸ್ ಕೊಡೋಣ. ಹೆಂಗೆ ಗೊತ್ತಾ, ಆ ವಾತಾವರಣಕ್ಕೆ ಆ ರೇಟು ನೋಡೋದು ಸಿಂಪಲ್ ಆಗಿತ್ತು. ಇಲ್ಲಿ ಬಿಲ್ಡಿಂಗ್ ಬಾಡಿಗೆ ಕೊಡಬೇಕು, ಮತ್ತು ಎಂಪ್ಲಾಯೀಸಿಗೆ ಸಂಬಳ ಕೊಡಬೇಕು. ಸೊ ಅದೆಲ್ಲ ಸೇರಿ ಇನ್ಕ್ಲೂಡ್ ಮಾಡಿ, ಮತ್ತು ಸ್ವಲ್ಪ ಹೈಜೆನಿಕ್ ಆಗಿರುತ್ತೆ. ಅದು ಕೂಡ ನನಗೇನು ಹೈಜೆನಿಕ್ ಆಗೇ ಮಾಡ್ತಿದ್ರು, ನೀಟಾಗಿ ಮಾಡ್ತಿದ್ರು. ಅಲ್ಲ, ಹೇಳ್ತಾ ಇರೋದು ನಾವು ನೋಡಿದ ಕಡೆ ಎಲ್ಲ ಹೈಜೆನಿಕ್ ಅಂದರೆ ಪ್ರಿಫರ್ ಮಾಡ್ತಾರೆ. ಎಲ್ಲ ಕಡೆನೂ ಹೈಜೆನಿಕ್ ಇರುತ್ತೆ, ನೋಡಿ ತಗೊಳ್ಳಿ. ಇಲ್ಲಿ ಏನಕ್ಕೆ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂದರೆ ಬಿಲ್ಡಿಂಗು, ಎಂಪ್ಲಾಯೀಸು ಮತ್ತು ಚೆಫಿಗೆ ಕೊಡ್ಬೇಕು. ಇಲ್ಲಿ ಇಷ್ಟೊಂದು ಜನ ಕೆಲಸ ಮಾಡ್ತಿರ್ತಾರೆ ಅಂದರೆ ಅವರಿಗೂ ಕೂಡ ಸಂಬಳ ಕೊಟ್ಟೆಲ್ಲ ನೋಡ್ಕೋಬೇಕಲ್ಲ. ಬಂದಮೇಲೆ ಸಿಗೋಣ. ಫುಡ್ ಕಂಪೇರ್ ಮಾಡ್ತಿರೋದು. ಹಾಂ, ಓಕೆ. ನಮ್ಮ ಕಾಸ್ಟ್ಲಿಸ್ಟ್ ಎಗ್ ರೈಸು ನಾನು ಮೊದಲನೇ ಟೈಮ್ ತಿಂತಾ ಇರೋದು ಬಂದಿದೆ. ಕ್ವಾಂಟಿಟಿನೂ ಕೂಡ ಇಬ್ರಿಗಾಗೋಷ್ಟು ಕೊಟ್ಟಿರ್ತಾರಲ್ಲ, ನನಗೆ ಗೊತ್ತಿರೋಂಗೆ ಇಬ್ರಿಗಾಗೋಷ್ಟು ಕೊಟ್ಟಿರ್ತಾರೆ ಕ್ವಾಂಟಿಟಿ. ಜೊತೆಗೆ ಈ ಥರ ಏನದು ಸಲಾಡ್, ಇದು ತರಕಾರಿಗಳನ್ನ ಕಟ್ ಮಾಡಿ ಕೊಟ್ಟಿರ್ತಾರೆ. ನಾನು ಫಸ್ಟ್ ಟೇಸ್ಟ್ ಮಾಡಿಲ್ಲ, ನಿಮಗೆ ಆಮೇಲೆ ಹಾಕ್ತೀನಿ. ಓಕೆ, ಟೇಸ್ಟ್ ಮಾಡಿ ಹೇಳಿ ಮೇಡಮ್. ಟೇಸ್ಟ್ ಮಾಡಿ ಹೇಳಿ, ಎಲ್ಲ ಖಾಲಿ ಮಾಡಬೇಡಿ ಆಮೇಲೆ. ಅಫ್ಕೋರ್ಸ್ ಚೆನ್ನಾಗಿರುತ್ತೆ. ಹಾಂ, ನೀವು ತಿನ್ಕೋಬಿಡಿ. ನಾನೇ ತಿಂತಿದ್ದೀನಿ ಅಂತ. ತಡಿ, ಫಸ್ಟ್ ಅವ್ರಿಗೆ ತಿನ್ಸ್ಬಿಡೋಣ. ಹಾಂ, ಎಲ್ಲ ಕೆಲಸನೇ ಇದೆಯಾ? ಕೊಡು. ಹಾಂ,
ಕೈಯಲ್ಲಿ ತಿನ್ನೋದು ಬೆಸ್ಟು. ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಏನು ಗೊತ್ತಾ, ಅದ್ರ ಟೇಸ್ಟು ಇದ್ರಕ್ಕೂ ಕಂಪೇರ್ ಮಾಡಕ್ ಆಗ್ತಿಲ್ಲ. ಅದು ಏನೋ ಒಂಥರ ಟೇಸ್ಟು, ಲೋಕಲ್ ಟೇಸ್ಟ್ ಕೊಡ್ತದೆ ನಮಗೆ. ಬಟ್ ಈ ಎಗ್ ರೈಸೇ ಬೇರೆ ಥರ, ಬಟ್ ಇದು ಚೆನ್ನಾಗಿದೆ. ಇದ್ರಲ್ಲಿ ನೋಡಿ ಫುಲ್ ಸ್ಟಫಿಂಗ್ ಇಲ್ಲಿ ಇದೆ. ಲಾಸ್ಟ್ ಟೈಮ್ ಬಂದಾಗ್ಲೂ ಕೂಡ ಇದೇ ಟೇಸ್ಟ್ ನಂಗೆ ಇನ್ನೂ ನೆನಪಿದೆ. ಎಗ್ ನೂಡಲ್ಸ್ ಮಾಡ್ತಾರಲ್ಲ, ಅದು ಕೂಡ ಸೇಮ್ ಟೇಸ್ಟ್ ಹೊಡೆಯುತ್ತೆ. ನಿಮ್ಗೆ ಡೌಟ್ ಇದ್ರೆ ಎಗ್ ನೂಡಲ್ಸು ಮತ್ತು ಎಗ್ ರೈಸ್ ತೊಗೊತೀನಿ. ಟೇಸ್ಟ್ ಇದು ಬಟ್ ಚೆನ್ನಾಗಿದೆ. ಯಾವಾಗ್ಲೂ ಅಷ್ಟೇ, ನಾವು ಕೊಡೋ ದುಡ್ಡಿಗೆ ಫುಡ್ ತಿಂತೀವಲ್ಲ, ಅದು ವರ್ತ್ ಅನ್ನಿಸ್ಬೇಕು. ಎಷ್ಟಾದ್ರು ಕೊಡಿ, 1000 ರೂಪಾಯಿ ಕೊಟ್ಟಾದ್ರೂ ತಿನ್ನಿ, ನಮಗೆ ವರ್ತ್ ಅಂತ ಅನ್ನಿಸ್ತಿರ್ಬೇಕು. ಸಖತ್ತಾಗಿದೆ ಮಾತ್ರ. ಎರಡು ಇಷ್ಟ ಆಯ್ತು. ಹಿಂಗಾಗ್ಬಿಟ್ರೆ ಹೆಂಗೆ? ಸೊ ನೀವು ಎಷ್ಟು ಕಾಸ್ಟ್ಲಿದು ಅಂದರೆ ಎಷ್ಟು ರೂಪಾಯಿಂದು ಎಗ್ ರೈಸ್ ತಿಂದಿರ್ತೀರಾ ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿರಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇದೇ ಥರ ಚಾಲೆಂಜ್ ವಿಡಿಯೋ ಈ ಚಾನಲಲ್ಲಿ ಬರುತ್ತೆ, ಆ ಚಾನಲಲ್ಲಿ ಫ್ಯಾಮಿಲಿ ವಿಡಿಯೋಸ್ ಬರುತ್ತೆ, ಇಲ್ಲಿ ಫುಡ್ ರಿಲೇಟೆಡ್ ವಿಡಿಯೋಸ್ಗಳು ಬರುತ್ತೆ. ಹೆಂಗಿತ್ತು? ಈ ಚಾನಲಲ್ಲಿ ಫುಲ್ ರಿಸ್ಕ್ ತಗೊಂಡು ವಿಡಿಯೋಸ್ಗಳೆಲ್ಲ ಮಾಡ್ತೀವಿ ಇವಾಗ. ಈಗ ಇದು ನೋಡಿ, ಇದನ್ನು ಹೇಳ್ಬಿಡು, ಇದನ್ನು ಕೊಟ್ಟಿದ್ದಾರಲ್ಲ. ಹೇಳ್ದೆ ನಾನು ಸಲಾಡ್ ಕೊಟ್ಟಿದ್ದಾರೆ ಅಂತ. ಸರಿ, ಇನ್ನು ಎಷ್ಟು ಪೇ ಮಾಡ್ತೀರಾ ನಾವು ಇದಕ್ಕೆ ಹೇಳು, ಲಾಸ್ಟಿಗೆ ಹೇಳ್ಬಿಡೋಣ. ಇದು ಟೋಟಲ್ ಆಗಿ ಒಂದು 250 ರೂಪಾಯಿ ಆಗುತ್ತೆ. ಟ್ಯಾಕ್ಸ್ ಎಲ್ಲ ಸೇರಿ ನಾವು ಅಲ್ಲಿ ಕೊಟ್ಟಿದ್ದು 60 ರೂಪಾಯಿ ಎಗ್ ರೈಸಿಗೆ. ಕಬಾಬಿಗೆ ಎಕ್ಸ್ಟ್ರಾ ಆಗುತ್ತೆ 60 ರೂಪಾಯಿ ಎಗ್ ರೈಸ್. ಇದು 200, 230, 240 ಆಗೋಗ್ಬಿಡುತ್ತೆ. ಬಟ್ ಅದು ಚೆನ್ನಾಗಿತ್ತು, ನಮಗೆ ಇದು ಚೆನ್ನಾಗಿದೆ. ಟ್ರೈ ಮಾಡಿ, ಹಾಸನಿಗೆ ಬಂದಾಗ 2 ಕಡೆನೂ ಟ್ರೈ ಮಾಡಿ, 2 ಕಡೆನೂ ಕೂಡ ಚೆನ್ನಾಗಿದೆ. ಸರಿ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಇದರಲ್ಲಿ ನಾನು ನನ್ನ ಹೆಂಡತಿ ಫುಲ್ ಚಾಲೆಂಜಸ್ ಗೊತ್ತಲ್ಲ. ಸರಿ, ಬಾಯ್. ಸರಿ, ಬಾಯ್.